ಜೆಡಿಎಸ್ ಯುವ ನಾಯಕ ನಿಖಿಲ್ ರಾಜ್ಯ ಪ್ರವಾಸ ಬಿರುಸಾಗಿದೆ. ಕಲ್ಪತರು ನಾಡಿನಿಂದ ಶುರುವಾದ ಯಾತ್ರೆ ಇವತ್ತು ತಾತ ಮತ್ತು ತಂದೆಗೆ ರಾಜಕೀಯ ಶಕ್ತಿ ಕೊಟ್ಟಂತ ರಾಮನಗರ ಮತ್ತು ಕನಕಪುರಕ್ಕೆ ಎಂಟ್ರಿ ಕೊಟ್ಟಿತು. ಭದ್ರಕೋಟೆಯಲ್ಲಿ ಸಂಚಾರ ನಡೆಸಿದ ನಿಖಿಲ್ ನಾಳೆ ಕಲ್ಯಾಣದತ್ತ ಚಿತ್ತ ಹರಿಸಲಿದ್ದಾರೆ. ಅದು ಹಾಸನ, ಗೌಡರ ಪಾಲಿನ ಜನ್ಮಭೂಮಿ. ಇದು ರಾಮನಗರ, ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಕರ್ಮಭೂಮಿ. ಇದೇ ನೆಲದಲ್ಲೇ ತೆನೆ ಅರಳಿಸುವ ಕನಸು ಹೊತ್ತ ಯುವ ನಾಯಕ ನಿಖಿಲ್ 2 ದಿನದಿಂದ ರಾಮನಗರ ಜಿಲ್ಲೆಯಲ್ಲಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ನಿನ್ನೆ ಬೊಂಬೆನಾಡು ಚನ್ನಪಟ್ಟಣ, ಇವತ್ತು ರಾಮನಗರಕ್ಕೆ ಜಾಗ್ವಾರ್ ರೀತಿ ಭರ್ಜರಿ ಎಂಟ್ರಿ ಕೊಟ್ರು. ದೇವೇಗೌಡರ ಕರ್ಮಭೂಮಿಯಲ್ಲಿ ತೆನೆ ಹೊರುವ ಕನಸು. ರಾಮನಗರ ಕನಕಪುರದಲ್ಲಿ ನಿಖಿಲ್ ಪ್ರಚಾರದ ಬಿರುಸು. ಜಿಲ್ಲೆಯಲ್ಲಿ 2ನೇ ದಿನದ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ನಡೀತಾ ಇದೆ. ರಾಮನಗರಕ್ಕೆ ಆಗಮಿಸಿದ ನಿಖಿಲ್ ಕುಮಾರಸ್ವಾಮಿಗೆ ಅದ್ಧೂರಿ ಸ್ವಾಗತ ಸಿಕ್ತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಬೆಂಬಲಿಗರು ಮತ್ತು ಕಾರ್ಯಕರ್ತರ ಜೊತೆ ಬೈಕ್ ರ್ಯಾಲಿ ನಡೆಸಿದ ನಿಖಿಲ್ ಬಳಿಕ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ್ರು. ಇನ್ನು ಕಾಂಗ್ರೆಸ್ ನಾಯಕರ ವಿರುದ್ಧ ಪ್ರಹಾರಕ್ಕೆ ನಿಂತ ಅಭಿಮನ್ಯು ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಇದೆ, ಪರ್ಸೆಂಟೇಜ್ನಲ್ಲೇ ಮನೆ ಹಂಚಿಕೊಳ್ತಾ ಇದೆ ಅಂತ ಆರೋಪಿಸಿದ್ರು. ಮಾವು ಬೆಳೆಗಾರರಿಗೆ ಎಚ್ಡಿಕೆ ಸಹಾಯವನ್ನ ನೆನಪಿಸಿದ್ರು. ಇವತ್ತು ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ, ಇವತ್ತು ಕಾಂಗ್ರೆಸ್ನ ಅನೇಕ ಜನ ಶಾಸಕ ಮಿತ್ರರು ಅವರ ಸ್ವಪಕ್ಷೀಯರೇ ಇವತ್ತು ಯಾವ್ಯಾವ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಒಂದು ಚರಂಡಿ ಮಾಡಿಸ್ಲಿಕ್ಕೆ ದುಡ್ಡಿಲ್ಲ, ಒಂದು ರಸ್ತೆ ಹಾಕಿಸ್ಲಿಕ್ಕೆ ದುಡ್ಡಿಲ್ಲ, ಶಾಲೆಯ ಕಟ್ಟಡವನ್ನು ಏನಾದ್ರು ನೀರು ಸೋಗ್ತಾ ಇದ್ರೆ ಅದನ್ನೇ ರಿಪೇರಿ ಮಾಡಿಸ್ತಕ್ಕಂಥದ್ದಕ್ಕೂ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಆಗಿದೆ. ₹1 ಇವತ್ತು ಹಣಕಾಸು ಬಿಡುಗಡೆ ಮಾಡಿಲ್ಲ ಅಂತಕ್ಕಂಥದ್ದು ಮತ್ತೊಬ್ಬರು ಪಾಪ ಹಿರಿಯಕರು BR ಪಾಟೀಲ್ ಶಾಸಕರು ಏನು ಹೇಳಿದ್ದಾರೆ, ನೆನ್ನೆ ನೋಡಿದ್ರ ಪತ್ರ ಏನು ಬರೆದಿದ್ದಾರೆ ಕುಮಾರಣ್ಣ ಅವ್ರಿಗೆ. ಇವತ್ತು ಮಾವು ಬೆಳೆಗಾರರ ಪರಿಸ್ಥಿತಿ ಏನಾಗಿತ್ತು, ರಾಜ್ಯ ಸರ್ಕಾರ ಏನು ಮಾಡಿದ್ರು, ಕೇಂದ್ರ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಮಂತ್ರಿ ಆದಮೇಲೆ 2.5 ಲಕ್ಷ ಇವತ್ತು 8 ಟನ್ನು ಕ್ವಿಂಟಾಲು ಇವತ್ತು ಒಳ್ಳೆ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ನಿಗದಿತ ಬೆಲೆ ಕೊಡಿಸಿದಾರಲ್ಲ. ಯಾರು ಕೊಡಿಸಿದ್ದು? ಸುರೇಶ್ ಕೊಡಿಸಿದ್ದ, ಶಿವಕುಮಾರ್ ಕೊಡಿಸಿದ್ದ. ಡಿಕೆ ಶಿವಕುಮಾರ್ ಭದ್ರಕೋಟೆಗೆ ಜಾಗ್ವಾರ್ ಲಗ್ಗೆ. ನಿಖಿಲ್ಗೆ ಭರ್ಜರಿ ಸ್ವಾಗತ ಕೊಟ್ಟ ಕನಕಪುರ ಜನ. ಕನಕಪುರ ಡಿಸಿಎಂ ಡಿಕೆಶಿಯ ಭದ್ರಕೋಟೆ. ಈಗ ಅದೇ ಕೋಟೆಯಲ್ಲಿ ಜೆಡಿಎಸ್ ಅಬ್ಬರಿಸಿತು. ನಿಖಿಲ್ ಎಂಟ್ರಿ ಆಗ್ತಾ ಇದ್ದಂತೆ ಪಟಾಕಿಗಳು ಸಿಡಿದು ಹೂವಿನ ಮಳೆ ಸುರಿಸಲಾಯಿತು. ಈ ವೇಳೆ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎ ಮಂಜುನಾಥ್ ಸಾಥ್ ನೀಡಿದ್ರು. ಬಳಿಕ ಕನಕಪುರ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಸಭೆ ನಡೆಯಿತು. ಇವತ್ತಿಗೆ ರಾಮನಗರ ಜಿಲ್ಲೆಯಲ್ಲಿ ದಳದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಚನ್ನಪಟ್ಟಣ, ಮಾಗಡಿಯಲ್ಲಿ ಹೆಚ್ಚು ಸದಸ್ಯತ್ವ ದಾಖಲಾಗಿದೆ. ಇನ್ನು ಹಳೆ ಮೈಸೂರಿನಲ್ಲಿ ಫಸ್ಟ್ ರೌಂಡ್ಸ್ ಮುಗಿಸಿದ ನಿಖಿಲ್ ನಾಳೆಯಿಂದ ಕಲ್ಯಾಣದತ್ತ ಯಾತ್ರೆ ಹೊರಡ್ತಾ ಇದ್ದಾರೆ. ಜೆಡಿಎಸ್ ಬಲಿಷ್ಠವಾಗಿರುವ ರಾಯಚೂರಿನ ಸಿಂಧನೂರು ಮತ್ತು ಮಾನ್ವಿಯಲ್ಲಿ ಪಕ್ಷವನ್ನ ಸಂಘಟಿಸಿ ಕಾರ್ಯಕರ್ತರ ಶಕ್ತಿ ಒಗ್ಗೂಡಿಸುವ ಕಾರ್ಯ ಕೈಗೆತ್ತಿಕೊಳ್ಳುತ್ತಿದ್ದಾರೆ. ಮೋಹನ್ ಕುಮಾರ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.